ಸುನಿಲ್ ಕುಮಾರ್ ಅವರೇ ಮತ್ತೆ ಹೇಳಿ, ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನಾಯ್ತು ಹೇಳಿ. ಪರೇಶ್ ಮೇಸ್ತಾ ಕೇಸ್ನಲ್ಲಿ ಏನಾಯ್ತು ಹೇಳಿ. ರಾಜಕೀಯ ಮಾಡೋದು ನೀವು. ಹಿಂದೂ ಮುಸ್ಲಿಂ ಸರ್ ಹೌದು ಇಲ್ಲ ಹಿಂದೂ ಮುಸ್ಲಿಂ ಮಾಡೋದು ಅಧ್ಯಕ್ಷರೇ ಸರ್ಕಾರಿ ಮಾನ್ಯ ಅಧ್ಯಕ್ಷರೇ ಇವರೆಲ್ಲ ಸೇರ್ಕೊಂಡು ರಾಜ್ಯದಲ್ಲಿ ಅಧಿಕಾರಿ ಬಂದ್ರಿ ನೀವು. ಸಹಜ ಕೊಲೆ ಆಯ್ತು, ಏನಿದ್ರ ಬಗ್ಗೆ ಮಾತಾಡ್ರಿ. ನಾವು ಪ್ರಚೋದನೆ ಕೊಡ್ತಾ ಇದೀವ, ನೀವು ಪ್ರಚೋದನೆ ಕೊಡ್ತಾ ಇದ್ದೀರಾ? ಎಲ್ಲಾನು ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಏನ್ ಅಧ್ಯಕ್ಷರೇ ಇದು? ಹೇಳಿ ಫಸ್ಟ್, ಅದು ಹಿಂದೆ ನಡೆದಿದ್ದ ಘಟನೆ ಬಗ್ಗೆ ಹೇಳಿ. ಮಾನ್ಯ ಬಗ್ಗೆ ಮಾತಾಡ್ಲಿ, ತಾವು ಮಾತಾಡಿ. ಎಲ್ಲರೂ ಎಲೆಕ್ಷನ್ ಅದ್ರ ಅವನ ಹೆಸರು ಮೇಲೆ ಗೆದ್ದಿರೋದಲ್ಲ, ಮಾನ್ಯ ಅಧ್ಯಕ್ಷರ ಬಗ್ಗೆ ಮಾತಾಡ್ತಾರೆ ಅಧ್ಯಕ್ಷರೇ. ಸಿಬಿಐ ತನಕ ಹೋಯ್ತು, ಫೋರೆನ್ಸಿಕ್ ರಿಪೋರ್ಟ್ ಬಂತು, ಎಲ್ಲರೂ ಮಾಡೋದ್ ಮಾಡ್ತಾರೆ. ಕೂರಿಸ್ಲಿಲ್ಲ ಅಂದ್ರೆ ಅಲ್ಲ, ಅವ್ರು ಕುತ್ಕೋತಾರಪ್ಪ. ನೀವು ಪ್ರಾರಂಭ ಮಾಡಿ, ಸಕಾರಾತ್ಮಕವಾಗಿ ಟೀಕೆ ಮಾಡಿ. ಸಿಂದಗಿಯಲ್ಲಿ ಪಾಕಿಸ್ತಾನ ಧ್ವಜ ಯಾರು ಹಾರಿಸಿದ್ರು? ಸಿಂದಗಿಯಲ್ಲಿ ಯಾರು ಹಾರಿಸಿದ್ರು? ಸಿಂದಗಿಯಲ್ಲಿ ಮಾನ್ಯ ಅಧ್ಯಕ್ಷರೇ ಯಾಕೆ ಹಾರಿಸಿದ್ರು? ಜನರನ್ನು ಹೊಡಿಬೇಕು, ವಿಧಾನಸಭೆ ಯಾವ್ದು ಜನಪರ ಕೆಲಸ ಮಾಡಲ್ಲ, ಜನರನ್ನ ದಾರಿ ತಪ್ಪಿಸಿ ತಗೋಬೇಕು. ಮಾನ್ಯ ಅಧ್ಯಕ್ಷರೇ, ಪ್ರಶಾಂತ್ ಪೂಜಾರಿ ಯಾರು ಮಾಡುದು? ಪ್ರಶಾಂತ್ ಪೂಜಾರಿ ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿಕೊಟ್ಟಿರೋದೇನಂತ ಕೇಳಿದ್ರೆ, ನಾವಲ್ಲ ಇಂಥ ಸಮಾಜದ್ರೋಹಿಯಾದಂತಹ ಚಟುವಟಿಕೆಗಳ ಸಂದರ್ಭದಲ್ಲಿ ಕಾಮತ್ ಒಬ್ಬನೇ ಪೊಲೀಸ್ ಇಲಾಖೆ ಮುಕ್ತವಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡಿದ್ದೀರಾ? ಇಲಾಖೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥದ್ದು. 2 ಯುದ್ಧ ಗೆದ್ದಿದ್ದೀವಿ ನಾವು ಹಿಂದೂಗಳು, ನೀವೇ ಅಲ್ಲ, ಬಿಜೆಪಿ ಅಲ್ಲ, ಹಿಂದೂಗಳು. ಯಾರು ಸಂವಿಧಾನ ಗೌರವ ಇಡೀ ಕರಾವಳಿಯವರಿಗೆ ಭಾರತ ಮಾತೆ ನಮ್ಮದು ಜಾತ್ಯತೀತ ಆ ರಾಷ್ಟ್ರದಲ್ಲಿ ನಿಮ್ಮ ಸಂಸ್ಥೆ ನೋಡಿ, ಪ್ರಾರಂಭ ಮಾಡಿ, ನೀವು ಮೋಸ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಡೂಪ್ಲಿಕೇಟ್ ನಾವು ಒರಿಜಿನಲ್. ಮಾನ್ಯ ಅಧ್ಯಕ್ಷರೇ, ಒಬ್ಬ ದಲಿತ ಶಾಸಕರ ಮೇಲೆ ಬೆಂಕಿ ಮನೆ ಸುಳಕ್ ಹೋಗಿದ್ರು. ಜೈ ಆಂಜನೇಯ ಅಂತ ನಾವು ಗೋಪಾಲ್, ಜೈ ಆಂಜನೇಯ ಹೇಳ್ರಿ. ನೀವ್ ಏನಾರು ಹೇಳ್ಕೊಳ್ರಿ, ಜೈ ಆಂಜನೇಯ ಅಂತೇವೆ. ಏನ್ ಕಮತ್ತು? ಶಾಸಕರು ಮನೆಗೆ ಬೆಂಕಿ ಇಟ್ಟಲ್ಲ, ಜೈ ಆಂಜನೇಯ ಅಂತೇವೆ. ಬೇಲೂರು ಗೋಪಾಲ್ ಕೃಷ್ಣ, ಜೈ ಭೀಮ್, ಜೈ ಶಿವಲಿಂಗೇಗೌಡ್ರಿ, ನೀವು ಹಿಂದೂ ಅಂತ ಎಲ್ಲರಿಗೂ ಗೊತ್ತಿದೆ, ಕುತ್ಕೊಳ್ಳಿ. ಜೈ ಸಂವಿಧಾನ. ಅಧ್ಯಕ್ಷೆ, ನಾನು ಬೇರೆ ಯಾವುದೋ ಗ್ರಾಮೀಣ ಪ್ರದೇಶದಲ್ಲಾದಂತಹ ಘಟನೆಗಳನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ. ಮೊನ್ನೆ
ಬೆಂಗಳೂರಿನಂತ ರಾಜಧಾನಿಯ ಜಾಗದಲ್ಲಿ ವೀಲಿಂಗ್ ಮಾಡಿದಂತ ಘಟನೆಗಳು ಪತ್ರಿಕೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತು. ಯಾರೋ ಬೈಕ್ ನಲ್ಲಿ ವೀಲಿಂಗ್ ಮಾಡ್ತಾರೆ, ಇದು ಒಂದು ಪಾರ್ಟ್. ಅದು ಕಾನೂನಿಗೆ ವಿರುದ್ಧ, ಇದನ್ನ ಸ್ಥಳೀಯ ಪೊಲೀಸರು ಇದನ್ನ ಬಹಳ ಬಂದೋಬಸ್ತ್ ಮಾಡಬೇಕಾಗಿತ್ತು, ಒಂದು ಭಾಗ. ಪತ್ರಿಕೆಗಳಲ್ಲಿ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದು, ಬೈಕ್ನಲ್ಲಿ ವೀಲಿಂಗ್ ಮಾಡಬೇಕಾದ್ರೆ ಮಾರಕಾಸ್ತ್ರಗಳನ್ನ ರಾಜಾರೋಷವಾಗಿ ಬೈಕಿನ ಹಿಂಗಡೆ ಇಟ್ಕೊಂಡು ಓಡಾಡ್ತಿದ್ದ. ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನ ಬೆಂಗಳೂರಿನ ರಾಜಧಾನಿನಲ್ಲಿ ನಡು ರಸ್ತೆನಲ್ಲಿ ಇಟ್ಕೊಂಡು ಅದನ್ನು ವೀಲಿಂಗ್ ಮಾಡ್ತಾರೆ ಅಂತಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲೇನು? ಪೊಲೀಸರ ಬಗ್ಗೆ ಏನು ಅನ್ಸೋದಿಲ್ವಾ? ನಾನು ಅದಕ್ಕೆ ಹೇಳಿದ, ಅಪರಾಧಿಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಅಂತ. ನೀವು ಯಾವುದೋ ಗ್ರಾಮೀಣ ಪ್ರದೇಶದ ಯಾವುದೋ ಕೊನೆಯ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಇಂದ 20 ಕಿಲೋಮೀಟರ್ ದೂರ ಇದೆ, 30 ಕಿಲೋಮೀಟರ್ ದೂರ ಇದೆ ಅಂತ ಕಡೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಬಿಡಿ. ಆದ್ರೆ ಬೆಂಗಳೂರಿನಂತ ರಾಜಧಾನಿಯಲ್ಲಿ ಜನ ಬಿಡದಂತ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ಓಡಾಡುವಂತ ಜಾಗದಲ್ಲಿ ವೀಲಿಂಗ್ ಮಾಡ್ಬೇಕಾದ್ರೆ ಹಿಂಗಡೆ ಸೀಟ್ ನಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಪಿಕ್ಚರ್ ತರ ಜಳಪಡಿಸ್ಕೊಂಡು ಓಡಾಡ್ತಾ ಇದ್ರೆ ಸರ್ಕಾರಕ್ಕೆ ಏನು ಅನ್ನಿಸ್ಬೇಕಲ್ಲ? ಏನು ಅನ್ನಿಸ್ಲಿಲ್ಲ ಅಂತಂದ್ರೆ ಅದಾದ ನಂತರ ಬಂಧನ ಆಯ್ತು, ಅದು ಬೇರೆ ವಿಷಯ. ಇಂಥ ಅಪರಾಧಿಗಳು ರಾಜಾರೋಷವಾಗಿ ಹೊರಗೆ ಬರ್ಲಿಕ್ಕೆ ಏನ್ ಕಾರಣ? ಬಂಧನ ಆಯ್ತು ಅಂತಂದ್ರೆ ಕ್ರಮ ಆಯ್ತು ಅಂತ ತಾನೆ. ಬಂಧನ ಆದದ್ದು ಕ್ರಮ ಆದಂಗೆ ತಾನೆ. ಅದು ನಿಮಗೆ ಆಯ್ತು, ಅದು ಕ್ರಮ ಆಗಿದೆ ಅಂತ ತಾನೆ. ಅಂತ ಬಂಧನ ಮಾಡಿಲ್ಲ ಅಂತ ಹೇಳಿ ಏನ್ ಕ್ರಮ ಅಂತಂದ್ರೆ ಬಂಧನ ಮಾಡಿದ್ದೇವೆ. ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಅವತ್ತಿನ ಹೋಮ್ ಮಿನಿಸ್ಟರ್ ಜಾನೇಂದ್ರಣ್ಣ 11 ಗಂಟೆ ಹೆಣ್ಮಕ್ಳು ಬಂದಾಗ ಅಲ್ಲಿ ಯಾಕೆ ಹೆಣ್ಮಕ್ಳು ಹೋಗಿದ್ರು ಅಂತ ಮಾಡಕ್ಕಾಗುತ್ತಾ? ನನ್ನ ಕಳಕಳಿ ಏನು ಅಂತ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನನ್ನ ಕಳಕಳಿ ಏನು ಅಂತ ಕೇಳಿದ್ರೆ ನಮ್ ಲೀಡರ್ ಹೇಳ್ತಾರೆ, ಏನ್ ಸತ್ತೋಗಿದ್ರ ಪೊಲೀಸರು ಅಂತಾರೆ. ಪೊಲೀಸರು ಎಲ್ಲಾ ಕಡೆ ಇರಕ್ಕಾಗುತ್ತಾ? ಅಡ್ಜಸ್ಟ್ ಮಾಡಿರ್ತಾರಪ್ಪ. ಕಂಟ್ರೋಲ್ ಮಾಡ್ಬೇಕಲ್ಲ. ಮಾತಾಡದೆ ಒಳ್ಳೆ ಕಥೆ ಆಯ್ತು. ಹರ್ಷ ಕೊಲೆ ಮಾಡ್ಬೇಕಾದ್ರೆ ಹರ್ಷನ್ ಕೊಲೆ ಆಗ್ಬೇಕಾದ್ರೆ ನಿಮ್ ಸರ್ಕಾರ ಎಲ್ಲೋಗಿತ್ತು? ಗೋಪಾಲ್ ಕೃಷ್ಣ ನಾವೇನ್ ಸಾಯ್ಸಕ್ ಹೇಳಿಲ್ಲ. ನಾವು ಹಿಂದೂಗಳೇ, ನಾವು ಬೇರೆ ಅಲ್ಲ. ನಾವು ಹಿಂದೂಗಳೇ, ನಾನು ಹಿಂದೂ. ಯಾವನೇ ಕೊಲೆ ಮಾಡಿದ್ರೆ ಗೋಪಾಲ್ ಕೃಷ್ಣ ಗೋಪಾಲ್ ಕೃಷ್ಣ ಗೋಪಾಲ್ ಕೃಷ್ಣ ಗೋಪಾಲ್ ಕೃಷ್ಣ ಹಿಂದೂ ಅಲ್ಲ ಅಂತ ಯಾರು ಹೇಳಿಲ್ಲ. ಮಾನ್ಯ ಅಧ್ಯಕ್ಷರೇ, ನನ್ನ ಕಳಕಳಿ ಸದನದಲ್ಲಿ ಏನು ಅಂತ ಕೇಳಿದ್ರೆ, ಈ ರೀತಿ ಅಪರಾಧಿ ಚಟುವಟಿಕೆಗಳನ್ನು ಯಾರು ಮಾಡಿದ್ರೂ ಕೂಡ ಇದಕ್ಕೆ ಯಾರ ರಕ್ಷಣೆಯೂ ಇರಬಾರದು. ಪೊಲೀಸರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಂಡು ಬೆಂಗಳೂರಿನಂತ ರಾಜಧಾನಿಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ನಾನು ಹೇಳ್ತಾ ಇರೋದು. ಯಾಕೆ ಸುಮ್ಮನೆ ಮಾಡ್ತಾ ಇದ್ದೀವಿ? ಇದನ್ನ ಬಿಟ್ಟು ಇವತ್ತು ಮಾರಕಾಸ್ತ್ರಗಳು ನಡು ರಸ್ತೆನಲ್ಲಿ ಹೊರಗೆ ಬರಲಿಕ್ಕೆ ಏನ್ ಕಾರಣ? ಯಾಕೆ ಕಾರಣ ಆಯ್ತು? ಇದು ಇವತ್ತು ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕು. ಒಂದು ಖಾಕಿ ಇದನ್ನ ಯೋಚನೆ ಮಾಡಬೇಕಾದಂತದ್ದು ಅಂತ ನಾನು ಅನ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ನಾನು ಬರ್ತೇನೆ. ರಣ್ಯಾರಾವಿನ ಘಟನೆಗಳು ಮೊನ್ನೆ ಶೂನ್ಯ ವೇಳೆಯಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ. ಆಯ್ತಾ? ಅವನ್ನೇ ಕೇಳ್ತಿರ್ತೀರಿ ಬಿಡ್ರಿ ಪಾಪ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಒಬ್ಳು ಚಲನಚಿತ್ರ ನಟಿ ಸ್ಮಗ್ಲಿಂಗು ಯಾರ್ ಕಂಟ್ರೋಲ್ ಅಧ್ಯಕ್ಷರೇ? ನಮ್ ಕಂಟ್ರೋಲ್. ಕಸ್ಟಮ್ಸ್ ಯಾರ್ ಕಂಟ್ರೋಲ್ ಅಧ್ಯಕ್ಷರೇ? ಅವ್ರು ಮಾತಾಡೋರೆ ಮಾತಾಡಿದ್ದಾರಪ್ಪ. ಅವ್ರು ಏನ್ ಹೇಳ್ತಿದ್ದಾರೆ ಕೇಳಿ. ಯಾರ್ ಕಂಟ್ರೋಲ್? ಕೇಳಿ ಯಾರ್ ಕಂಟ್ರೋಲ್? ಅದು ಪ್ರೋಟೋಕಾಲ್ ಕೊಡೋದು ಯಾರ್ ಕಂಟ್ರೋಲ್? ಏನ್ ಮಾಡ್ತಿದ್ರು? ಒಂದ್ ನಿಮಿಷ ಕೆತ್ತಿದ್ರ ನಿಮ್ಮವರೆಲ್ಲ? ಒಂದ್ ನಿಮಿಷ ಕೊಟ್ಟವ್ರು ಯಾರು ಇಲ್ಲಿಂದ? ಅಲ್ಲ, ಎಲ್ಲ ನಿಮ್ಮೇಲಿರೋ ತಪ್ಪುನ ನಮ್ಮೇಲೆ ಎಲ್ಲಿಂದ ಬಂದ ಡ್ರಗ್ಸ್? ಯಾರ್ ಕಂಟ್ರೋಲ್ ಡ್ರಗ್ಸ್? ಯಾರ್ ಕಂಟ್ರೋಲ್? ಎಲ್ಲ ನಿಮ್ದೇ ಅಲ್ವೇನ್ರಿ? ಪ್ರೋಟೋಕಾಲ್ ಪ್ರಧಾನಮಂತ್ರಿ ಮಡಿಕೊಂಡು
ನೀವ್ ಈ ಮಾತಾಡಬಾರ್ದು. ಅವರಿಗೂ ಕೂಡ ಅವಕಾಶ ಕೊಟ್ಬಿಡಿ. 58 ಇಂಚು. ಈಗ 69 ಚರ್ಚೆ ಆಗ್ತದೆ. ನೀವು ಮಾತಾಡಿ. ನಿಮ್ ತಪ್ಪನ್ನು ತೆಗೆದು ನೀವು ನಮ್ಮ ಮಾತಾಡ್ರಿ. ಹಾಕುವಂತ ಪ್ರಯತ್ನ ಸುನಿಲ್ ಅಣ್ಣ ಮಾಡಬೇಡ. ಆಮೇಲೆ ಸುನಿಲ್ ಅಣ್ಣ ನೀವು ಭಾಷಣ ಇಲ್ಲ. ಅಲ್ಲ. ರಾಜಕೀಯ ಭಾಷಣ, ಸಮರ್ಥನೆ ಮಾಡ್ತಾರೆ. ಸಾಮಾಜಿಕ ಕಳಕಳಿ ಇಲ್ಲ. ಬರಲಿಲ್ಲ, ವಿಷಯಕ್ಕೆ ಬರಲಿಲ್ಲ. ನಿಜವಾಗ್ಲೂ ನಿಮ್ಮ ಭಾಷಣ ರಾಜಕೀಯ ಭಾಷಣ. ಅಲ್ಲಲ್ಲ, ನೀವು ಏನಾದ್ರು ಮಾಡಿ ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರದ ಗೂಬೆ ಕುಡಿಸ್ಬೇಕು ಗೋಲ್ಡ್ ಅಂತ ಸ್ಮಗ್ಲಿಂಗ್ ನಿಮ್ಮ ಉದ್ದೇಶ. ತಕ್ಷಣವೇ ಅಷ್ಟು ಬಿಟ್ರೆ ಇಲ್ಲಿ ಸಾಮಾಜಿಕ ಕಳಕಳಿ ಇಲ್ಲ. ನಾನು ನಿಮ್ ಬಗ್ಗೆ ಹೇಳಲೇ ಇಲ್ಲ. ನಾನು ಹೇಳಲಿಲ್ಲ. ನಾನು ಸರ್ಕಾರದಲ್ಲಿ ಹೇಳಿದ್ದೀನಿ. ನಾನು ಹೇಳಲೇ ಇಲ್ಲ. ಇಲ್ಲಿ ಮಾತಾಡಿದ್ರೆ ಸ್ಟೇಟ್ಮೆಂಟ್ ಕೊಟ್ಟವ್ರು ನೋಡಿ, ಪ್ರೆಸ್ ಅಲ್ಲಿ ನೋಡಿ. ಬರೋಣ. 69 ಅಲ್ಲಿ ಇದಕ್ಕೆ ಬಂದಿದೆ. ನೀವು ಮಾತಾಡಿ, ಏನ್ ತೊಂದರೆ ಇಲ್ಲ. ಆದ್ರೆ ನಾನು ಮಾತಾಡಿದಕ್ಕೆ ಉತ್ತರ ಕೊಡೋದು ಬೇಡ. ನೀವು 60 ಭಾಗವಹಿಸಿ. 60 ಮಾತಾಡಿದ ನಂತರ ಭಾಗವಹಿಸಬಹುದು. ಅದ್ಬಿಟ್ಟು ಸುಮ್ನೆ ಎದ್ದೆದ್ದು ಮಾತಾಡಿದ್ರೆ ಏನಂತ ಅನ್ಸಲ್ಲ. ನೀವು ಹೇಳಿ, ನಾನೇನು ಹೇಳೇ ಇಲ್ಲ. ನೀವ್ ಸುಮ್ಮನೆ 69 ಕನ್ವರ್ಟ್ ಆದ ನಂತರ ಯಾರು ಬೇಕಾದ್ರೂ ಮಾತಾಡಬಹುದು. ನೀವು ನನ್ನ ಮಾತಿಗೆ ಉತ್ತರ ಕೊಡುವಂತ ಅಗತ್ಯ ಇಲ್ಲ. ಗೃಹ ಸಚಿವರು ಉತ್ತರ ಕೊಡ್ತಾರೆ. ಸರ್ ಒಂದೇ ನಿಮಿಷ. ನನಗೆ ಯಾಕೋ ನೋಡ್ತಾ ಇದ್ರೆ ಈಗ ನೀನು ಏನು ಹೇಳಿದ್ದು ಗೋಲ್ಡ್ ಅಂತ ಹೇಳಿದ ತಕ್ಷಣನೇ ಬಹಳಷ್ಟು ಜನಕ್ಕೆ ಹಿಂದೆ ಕೂತಿರೋರಿಗೆಲ್ಲ ಖುಷಿ ಆಗೋಯ್ತಾನೋ ಅನ್ಸ್ತೈತೆ. ಅಲ್ಲಲ್ಲ, ಯಾವಾಗ ನಾವು ಮುಂದೆ ಬಂದ್ಬಿಡ್ತಿರೋ ಅಂತಾನೆ, ಬೇಗ ನಾವು ಮುಂದಿನ ಸೀಟಿಗೆ ಬರ್ಬೋದು ಅಂತ ಖಾಲಿ ಆದ್ರೆ ಒಂದಿಬ್ಬರು ಮೂವರು ಬೇಗ ಮುಂದಿನ ಸೀಟಿಗೆ ಬರ್ಬೋದು ಅಂತ ಹೇಳಿ ನಗ್ತಾ ಇದಾರೆ. ಗೋಲ್ಡ್ ಕಲರ್ ಬಟ್ಟೆ ಆ ತರ ಆಪಾದನೆ ಮಾಡ್ತಾ ಇದ್ದೀರಿ. ನಾವು ಯಾರೋ ಸರ್ಕಾರದಲ್ಲಿ ಇಬ್ಬರು ಮಂತ್ರಿಗಳಿದ್ದಾರೆ, ಇಬ್ಬರು ಅಲ್ಲಿ ಬಹಳ ಜನ ಒಬ್ರು ಕೂಡ ಕಾಂಗ್ರೆಸ್ ಅವರು ಒಬ್ರು ಕೂಡ ಸಹಾಯಕ್ಕೆ ಬಂದೇ ಇಲ್ಲ. ಒಬ್ರು ಸಹಾಯಕ್ಕೆ ಬಂದೇ ಇಲ್ಲ. ಇಲ್ಲ ಯಾಕೆ ಬಂದಿಲ್ಲ ಅಶೋಕಣ್ಣ? ಯಾಕೆ ಬಂದಿಲ್ಲ? ಟಾರ್ಗೆಟ್ ಮಾಡ್ತಾ ಇರೋದು ಮೋದಿ ಅವರ ಇದ್ದಾರಲ್ಲ ಬಾಲಕೃಷ್ಣ. ಯಾವಾಗ ಬಾಲಕೃಷ್ಣ ಹೇಳ್ತಾನೆ ನಾನು ಮಂತ್ರಿ ಹಾಗೆ ಆಗ್ತೀನಿ, ಸರಿ ಹಾಗೆ ಆಗ್ತೀನಿ ಅಂತ. ಇನ್ನ ನಮ್ಮ ಮಂಡ್ಯ ಕಾದ್ಕೊಂಡು ಕೂತಿದ್ದಾರೆ. ನಾನು ಕೇಳಿಸ್ತಿಲ್ಲ ಅಲ್ಲಿ ಯಾರು ಹಿಡ್ಕೊಳ್ತಾ ಇದ್ದಾರೆ? ಅವರು ಕಾಂಗ್ರೆಸ್ ಅವರೇ ಅಂತ. ಯಾರು ಹಿಡ್ಕೊಳ್ತಾ ಇದ್ದಾರೆ? ಅವರು ಕಾಂಗ್ರೆಸ್ ಅವರೇ. ಮೆಸೇಜ್ ಕೊಟ್ಟಿರೋರು ಕಾಂಗ್ರೆಸ್ ಅವರೇ, ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರೇ. ಅಲ್ಲ, ಬಾಲಕೃಷ್ಣ ಯಾರು ಅಂತ ಅವಾಗ ಮಾಧ್ಯಮದಲ್ಲಿ ಬಾಲಕೃಷ್ಣ ಪರ ಬಾಳ ವಹಿಸ್ತಾ ಇದ್ರಿ, ಯಾಕಂತ ಗೊತ್ತಾಗ್ಲಿಲ್ಲ. ಸುನಿಲ್ ಕುಮಾರ್ ಮಾತಾಡಿ ಸರ್. ಈಗ ಪ್ರಿಯಾಂಕಾ ಯತ್ನಾಳ್ ಅವರು ಹೇಳಿದ್ರು ಸದನದಲ್ಲಿ ಹೇಳ್ತೀನಿ ಅಂತ 3 ದಿವಸದಿಂದ ಕಾಯ್ತಾ ಇದೀವಿ. ಹೇಳ್ಬಿಡಿ. ಇಲ್ಲನ ಹೇಳಿ, ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲನ ಹೇಳಿ. ಗಾಳಿನಲ್ಲಿ ಇನ್ನೆಷ್ಟು ವರ್ಷ ಅಂತ ಗುಂಡಾರಿಸ್ತೀರಾ ನೀವು? ಇಲ್ಲಿ ಬಂದು ಹೇಳಿ, ಸಾಕ್ಷಿ ಸಮೇತ ಹೇಳಿ. ಒಬ್ರಿದಾರ, ಮೂರಿದಾರ, 4 ಕೇಂದ್ರ ಸಚಿವರಿದಾರ, ಕೇಂದ್ರ ಸಚಿವರಿದಾರ, ಕಸ್ಟಮ್ ಆಫೀಸರ್ ಜೊತೆ ಎಲ್ಲ ಗೊತ್ತಾಗ್ಲಿ. ಆಯ್ತಾ, ಅಲ್ಲಿ ದುಬೈನಲ್ಲಿ ಆಯ್ತಾ, ಡೆಲ್ಲಿನಲ್ಲಿ ಆಯ್ತಾ, ಇಲ್ಲ ಆಯ್ತಾ, ಎಲ್ಲ ಗೊತ್ತಾಗ್ಲಿ. ಅವಸರ ಬೇಡ. ಊರಿಗೆ ಬಂದವ್ರು ನೀರಿಗೆ ಬರಬೇಕು. ಬರ್ಲಿ. ಬಂದವ್ರು ನೀರಿಗೆ ಬರಬೇಕು. ಅಶೋಕ್ ಸಾಹೇಬ್ರು ಇಲ್ಲಿ ಕೇಳೋ ಅಗತ್ಯ ಇಲ್ಲ. ಪಕ್ಕದ ಸೀಟ್ ನಲ್ಲಿ ಕೇಳಿದ್ರೆ ಎಲ್ಲ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾರೆ. ಊರಿಗೆ ಬಂದವ್ರು ನೀರಿಗೆ ಬರಬೇಕು. ಮಾಹಿತಿ ಬಗಲಾಗೆ ಇಟ್ಕೊಂಡು ಯಾಕೆ ಊರೆಲ್ಲ ಸುನಿಲ್ ಕುಮಾರ್, ನೀವು ಅಪರಂಜಿ ಚಿನ್ನ, ನೀವು ಇದರಲ್ಲಿ ಭಾಗವಹಿಸಿರ್ಲಿಕ್ಕಿಲ್ಲ. ನಮ್ಗೆ ವಿಶ್ವಾಸ ಇದೆ. ನೀವು 24 ಕ್ಯಾರೆಟ್ ನಂಗೆ ಗೊತ್ತಿದೆ. ನೀವು ಇದರಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾಕೆ ತಲೆಬಿಸಿ ಮಾಡ್ತೀರಿ? ಆಯ್ತಾ? 24 ಕ್ಯಾರೆಟ್ ಸತ್ಯ ಇಲ್ಲ. ನೀವು 24 ಕ್ಯಾರೆಟ್ ಗುಡ್ ಫ್ರೆಂಡ್. ಮಾನ್ಯ ಅಧ್ಯಕ್ಷರೇ, ನೀವೇ ಸರ್ಟಿಫಿಕೇಶನ್ ಕೊಟ್ಬಿಡ್ರಿ, ಉಳಿದವ್ರು ಗೊತ್ತಾಗ್ತದೆ. ನಾನು